ಕಾವ್ಯ ಸಂಸಾರಕ್ಕೋಸ್ಕರ ನೀನ್ ಕಷ್ಟಪಟ್ಟಿದ್ದಕ್ಕೆ ನಿಂಗೆ ಶೇಕ್ ಹ್ಯಾಂಡ್ ಕೊಡ್ಬೇಕು ಅನಿಸ್ತಾ ಇದೆ ನಿಹಾರಿಕಾ. ಸಾಕು ಬಿಡೆ ತಾಯಿ, ಕೈ ನೋತಾ ಇದೆ. ನಿಂಗೆ ಹೀಗೆ ಇನ್ನೂ ತೊಂದರೆ ಕೊಡ್ತಾ ಇರ್ತೀನಿ. ಸಾಕು, ಕೈ ಬಿಡು ಅವನಿ. ವೇದವತಿಯವರೇ, ವೇದವತಿಯವರೇ, ನೀವು ಮನ್ಸು ಬದಲಾಯಿಸ್ಕೊಂಡಿದ್ದು ನಮಗ್ ತುಂಬಾ ಸಂತೋಷ. ನಮ್ ಮನ್ಸನ್ನ ನಿಹಾರಿಕಾನೇ ಬದಲಾಯಿಸಿದ್ಲು ರೀ. ನಿಹಾರಿಕಾ ಎಲ್ಲ ಹೇಳಿದ್ಲು ರೀ. ಹೌದ್ರಿ, ನಿಹಾರಿಕಾ ನಮ್ಮ ಹತ್ರ ಎಲ್ಲ ವಿಷಯನೂ ಮಾತಾಡಿದ್ಲು. ಕುಟುಂಬದಲ್ಲಿನ ಸಮಸ್ಯೆನ ಪರಿಹರಿಸೋ ಇಂಥ ಸೊಸೆ ಇರೋದು ನಿಮ್ಮ ಅದೃಷ್ಟ. ನಿಮ್ ಹೆಸರನ್ನು ಉಳಿಸ್ತಾಳೆ. ಅಮ್ಮ, ಇನ್ನು ಕಾವ್ಯನ ಕರ್ಕೊಂಡು ಹೊರಡೋಣವಾ? ಬಾ ಕಾವ್ಯ. ಬಾಮ್ಮ. ಬೀಗ್ರೆ, ನನ್ನ ಮಗಳಿಗೆ ಯಾವ ಕಷ್ಟನೂ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಅಯ್ಯೋ, ನನ್ ಸ್ವಂತ ಮಗಳಾಗಿ ನೋಡ್ಕೋತೀನಿ ಬಿಡಿ. ಬೀಗ್ರೆ, ನಮ್ಮ ಮಗಳಿಗೆ ಏನಾದರೂ ಚಿಕ್ಕ ಚಿಕ್ಕ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಅಯ್ಯೋ, ಎಂತ ಮಾತು. ಪವನ್, ಕಾವ್ಯ ನಿನ್ನ ತುಂಬಾ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಾಳೆ. ಅವಳ ಕಣ್ಣಲ್ಲಿ ಕಣ್ಣೀರ್ ಬರೋ ಹಾಗೆ ಮಾಡಬೇಡ. ಆಗ್ಲಿ ಅತ್ತೆ. ಅಕ್ಕ, ಎಲ್ಲ ಸರಿ ಹೋಯ್ತಲ್ವಾ? ಇನ್ನು ಕಾವ್ಯನ್ ಕರ್ಕೊಂಡು ಹೊರಡ್ಬಿಡಿ. ಒಂದ್ ನಿಮಿಷ ರೀ. ಗಿರ್ಜಾ ಅವ್ರೆ, ಕೂತ್ಕೊಳ್ಳಿ. ಯಾಕ್ರಿ? ಹೇಳ್ದೆ ಅಲ್ವಾ, ಕೂತ್ಕೊಳ್ಳಿ. ನಮ್ ನಿಹಾರಿಕಾ ಮಾತುಗಳು ನಿಮ್ಮನ್ನ ಬದಲಾಯಿಸಿದ್ದು ತುಂಬಾ ಆಶ್ಚರ್ಯ ಅನ್ನಿಸ್ತಾ ಇದೆ. ಕೆಲವ್ರೇನೋ ದುಡ್ಡಿಗೆ ಶರಣಾಗ್ತಾರೆ, ನೀವೇನೋ ಮಾತಿಗೆ ಬದಲಾಗ್ಬಿಟ್ರಿ. ಈ ಸರಿ ಅಮ್ಮವ್ರ ವಿಗ್ರಹ ಬೇಕು ಅಂತ ಮಾತ್ರ ಕೇಳ್ಬೇಡಿ. ಸುಮ್ನಿರಪ್ಪ. ಏನೋ ಕಾಮಿಡಿಗೆ ಹಾಗಂದೆ. ನಮ್ ತೃಪ್ತಿಗೋಸ್ಕರ ಕೊಡ್ತಿದೀವಿ, ತಗೊಳ್ಳಿ. ಅಯ್ಯೋ, ದುಡ್ಡು ಯಾಕ್ರಿ? ಪರವಾಗಿಲ್ಲ, ತಗೊಳ್ಳಿ. ಏನಾದ್ರೂ ಅಗತ್ಯಕ್ಕೆ ಉಪಯೋಗ ಆಗುತ್ತೆ. ಈ ಗಿರಿಜಾ ನನ್ಗಿಂತ ಮಹಾನಟಿ ಅನ್ಸುತ್ತೆ. ಇನ್ ನಾವು ಹೊರಡ್ತೀವಿ. ಅಮ್ಮ ಕಾವ್ಯ, ಬಾಮ್ಮ. ಹೋಗ್ಬರ್ತೀನಮ್ಮ. ಹೋಗ್ಬರ್ತೀನಿ ಅಪ್ಪ. ಕಾವ್ಯ, ಹಬ್ಬ ಪೂಜೆ ಇದ್ದಾಗ ನಿನ್ ಗಂಡನ್ ಕರ್ಕೊಂಬಾ, ಪ್ರಾಬ್ಲಮ್ನ ಕರ್ಕೊಂಬರ್ಬೇಡ. ಹೋಗ್ಬರ್ತೀನಿ ಅತ್ತೆ. ಸರಿ, ಹೋಗ್ಬರ್ತೀನಿ ನಿಹಾರಿಕಾ. ಹೋಗ್ಬರ್ತೀನಿ ಅಮ್ಮಮ್ಮ. ಹುಷಾರಮ್ಮ. ಬಾಮ್ಮ, ನಡೀರಿ. ಜೈ ಹೋ ನಿಹಾರಿಕಾ, ಜೈ ಹೋ. ಆಸ್ತಿಯಲ್ಲಿ ಪಾಲ್ ಕೇಳ್ದ ಹಾಗೆ ಮೂಗುತ್ತಿನೂ ಕೇಳ್ದೇನೆ ಚೆನ್ನಾಗಿ ಸೆಟ್ ಮಾಡ್ದೆ ನಿಹಾರಿಕಾ. ನಮ್ ಮೂಗುತ್ತಿಗೆ ಇನ್ ಯಾವ ಅಪಾಯನೂ ಇಲ್ಲ, ಸೇಫ್. ಎಲ್ರು ನಿನ್ನ ಹೊಗಳುತ್ತಾ ಇದ್ರೆ ಅವನಿಗೆ ಮಾತ್ರ ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ನೀನು ಸೂಪರ್ ನಿಹಾರಿಕಾ. ಏನಾಯ್ತು ಬಂಗಾರ? ಇಷ್ಟ ಹ್ಯಾಪಿ ಮೂಮೆಂಟ್ ಅಲ್ಲೂ ನೀನ್ ಕೋಪ ಮಾಡ್ಕೊಂಡಿದ್ಯಲ್ಲ, ಯಾಕೆ? ಹೊರಗಡೆ ಎಲ್ಲರೂ ನನ್ನ ಹೊಗಳದ್ ಮಾತ್ರನೇ ನಿನ್ ಕಾಣಿಸ್ತು, ಆದ್ರೆ ನಿಜವಾದ ವಿಷಯ ನಿನಗೆ ಗೊತ್ತಿಲ್ಲ. ಅಂತದ್ ಏನ್ ನಡೀತು? ಬಂದವರು ಅಷ್ಟೊಂದು ಒಳ್ಳೆಯವ್ರು ಏನೂ ಅಲ್ಲ. ನನ್ನ ಮಾತಕ್ಕೆ ಕರ್ಗ ಹೋಗಿ ಕಾವ್ಯನ್ನ ಕರ್ಕೊಂಡು ಹೋಗೋದಕ್ಕೆ 10 ಲಕ್ಷ ಖರ್ಚಾಯ್ತು ನಂಗೆ. ಏನು? ಹೌದು. ಅವನಿಗೆ ತಡ್ಕೊಳಕ್ಕಾಗ್ಲಿಲ್ಲ ಅಂತ ಹೇಳ್ತಿದ್ಯಾ? ಅವಳೇನು ಅಷ್ಟೊಂದು ಅಮಾಯಕಿ ಅಲ್ಲ ಅಂತ ನಮಗ್ ಗೊತ್ತಿದೆ ಅಲ್ವಾ? ಅಂತದ್ ಏನ್ ಮಾಡಿದ್ಲು? ಆಸ್ತಿಲಿ ಪಾಲ್ ಕೇಳಿ ಅಂತ ಆ ಗಿರಿಜಾ ಅವರನ್ನ ನಾನ್ ರೊಚ್ಚಿಗೆ ಹೇಳ್ಸಿದ್ರೆ, ಮೂಗುತ್ತಿ ಕೇಳಿ ಅಂತ ಆ ಅವನಿ ರೊಚ್ಚಿಗೆ ಹೇಳ್ಸಿದಾಳ. ನಿಜನಾ? ಅಂದ್ರೆ ಇದೆಲ್ಲ ಅವನಿ ಸ್ಕೆಚ್ಚಾ? ಅಂದ್ರೆ ಯಾವಾಗ್ಲೂ ನಡೆಯೋ ತರ ಈ ಸಲನೂ ಕೂಡ ಅವನಿದೆ ಮೇಲ್ಗೈ ಅಂದಾಯ್ತು. ಅಷ್ಟೇ ಅಲ್ಲ, ಇಷ್ಟ ಬಂದಾಗ ಕೂಡ ಮಾತಾಡಿದಾಳೆ. ನಿಮ್ಮನೆ ಹೆಸರನ್ನ ನನ್ನ ಹೆಸರಿನ ಮುಂದೆ ಇರ್ದೇ ಇರೋ ಹಾಗೆ ಮಾಡ್ತಾಳಂತೆ. ನೀನು ಈ ದೊಡ್ಡ ಮನೆ ವಾರಸ್ತಾರನ ಹೆಂಡ್ತಿ. ಅವನಿಗಂತ ಸೀನ್ ಎಲ್ಲ ಇಲ್ಲ.
ಅವನಿಗೆ ನಾನು ಟಾರ್ಚರ್ ಕೊಡಬೇಕು ಅನ್ಕೋತೀನಿ. ರಿವರ್ಸಲ್ಲಿ ನಾನು ಟಾರ್ಚರ್ ಅನುಭವಿಸ್ತಾ ಇದ್ದೀನಿ. ಮೊದಲು ನೀನು ಕೂತ್ಕೋ ಬಂಗಾರ, ಕೂತ್ಕೋ, ರಿಲ್ಯಾಕ್ಸ್ ಆಗು. ನಾವು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಮೊದಲು ನೀರು ಕುಡಿ. ಅದೆಲ್ಲ ನಿಜನಾ? ಕೇಳಿಸ್ಕೊಂಡೆ ಅಲ್ವಾ, ಯಾಕಷ್ಟು ಡೌಟ್? ಈ ಮಧ್ಯೆ ನೀನ್ ನನ್ನ ಹತ್ರ ತುಂಬಾ ವಿಷಯನ ಮುಚ್ಚಿಡ್ತಿದೀಯ. ನಡೆದ್ಮೇಲೆ ಹೇಳೋಣ ಅಂತ. ಕಾವ್ಯ ವಾಪಸ್ ಹೋಗಿದ್ದು ನಿಹಾರಿಕಾ ಕ್ರೆಡಿಟ್ ಅಂತಿದ್ದಾರೆ. ಎಲ್ಲರೂ ನಿಹಾರಿಕನ್ ಹೊಗಳ್ತಿದ್ರು. ಅನಾವಶ್ಯಕವಾಗಿ ಹೆಸರು ಅವಳಿಗೆ ಹೋಯ್ತು. ನೀನ್ ಈ ವಿಷಯನ ಹೇಳ್ಬೇಕು ಅಲ್ವಾ? ನಾವ್ ಯಾವತ್ತೂ ಹೆಸರಿಗೋಸ್ಕರ ಹೋರಾಟ ಮಾಡಿಲ್ಲ ಅಲ್ವಾ? ನಮಗ್ ಬೇಕಾಗಿರೋದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗೋದು. ಆ ತೃಪ್ತಿ ಸಾಕ್ ನಂಗೆ. ಈ ಸಲ ನಿಹಾರಿಕಾ ನಿನ್ಮೇಲೆ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಭಯ ಪಡ್ತಾಳೆ. ಕೆಲವು ಅನುಭವಗಳ ನಂತರ ಬುದ್ಧಿ ಬಂದ್ಮೇಲೆ ಬದಲಾಗ್ತಾರೆ. ನಿಹಾರಿಕಾ ಅಂಥವಳಂತೂ ಅಲ್ಲ. ಇನ್ನೂ ಜಾಸ್ತಿ ಕುತಂತ್ರನ್ ಮಾಡ್ತಾಳೆ, ದ್ವೇಷನ ಹೆಚ್ಚಿಸ್ಕೊಂತಾಳೆ. ಆದ್ರೂ ಪರವಾಗಿಲ್ಲ, ನಿಹಾರಿಕಾಯಿಂದ ಯಾವ ಸಮಸ್ಯೆ ಬಂದ್ರೂ ಅಮ್ಮನವ್ರ ದಯೆಯಿಂದ ನಮ್ಮ ಫ್ಯಾಮಿಲಿನ ನಾನು ಕಾಪಾಡ್ಕೊತೀನಿ. ನಿನ್ನ ಎಷ್ಟು ಸಲ ಹೊಗಳಿದ್ರೂ ಕಡಿಮೆನೇ ಆಗತ್ತೆ. ಐ ಲವ್ ಯು ಸೋ ಮಚ್. ನಂದು ಸುಳ್ಳು ಜಾತಕ ಅಂತ ನಿನಗೆ ಗೊತ್ತಿದೆ. ನೀನ್ ಮನ್ಸ್ ಮಾಡಿದ್ರೆ ನನ್ನ ಹೊರಗಡೆ ಹಾಕ್ಬೋದು. ಅವನಿ ನಿನ್ ಭಕ್ತಿ ಆಗಿರೋ ಕಾರಣಕ್ಕೆ ಅವನಿನ ಎಲ್ಲರ ಮುಂದೆ ಒಳ್ಳೆಯವಳು ಅಂತ ನಿರೂಪಿಸ್ತಾ ಇದ್ಯಾ. ಆದ್ರೂ ಸರಿ, ನೀನ್ ನಮ್ಮ ಹತ್ರ ಕಣ್ಣ ಮುಚ್ಚಾಲೆ ಆಟ ಆಡಿಸ್ತಾ ಇದ್ಯಾ. ನಿನ್ ಸ್ಕ್ರಿಪ್ಟ್ ಏನು ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಡೇವಿಡ್ ಮತ್ತೆ ಕಾಲ್ ಮಾಡ್ತಿದ್ದಾನಲ್ಲ, ಯಾಕೆ? ಹಲೋ, ಗಂಟು ಮೂಟೆ ಕಟ್ಕೊಂಡು ಹೊರಟೋಗು ಅಂತ ಹೇಳಿದ್ದೆ ಅಲ್ವಾ? ಮತ್ತ್ಯಾಕೆ ಕಾಲ್ ಮಾಡಿದ್ಯಾ? ಲಾಸ್ಟ್ ಅಂಡ್ ಫೈನಲ್ ಆಗಿ ವಿಗ್ರಹದ ವಿಷಯನ ಮಾತಾಡೋಣ ಅಂತ ಮಾಡಿದೆ. ಏ, ನಿನ್ಗೊಂದು ದೊಡ್ಡ ನಮಸ್ಕಾರ. ಈ ಮನೆಯಿಂದ ವಿಗ್ರಹ ಹೊರಗಡೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನ್ನಿಂದ ನಾನಂತೂ ಈ ಮನೆಯಿಂದ ಹೊರಗಡೆ ಹೋಗ್ತೀನಿ. ಆ ವಿಗ್ರಹದಿಂದ ನಮ್ಮ ಟೈಮ್ ತುಂಬಾ ವೇಸ್ಟ್ ಆಯ್ತು ನಿಹಾರಿಕಾ. ವಿ ವಾಂಟ್ ದಟ್. ತಂದೆ, ನಿಮ್ ದೇಶಕ್ಕೆ ನೀವು ಹೋಗಿ ಅಲ್ಲಿ ಸಿಗೋ ವಿಗ್ರಹಗಳಿಂದ ನಿಮ್ ವ್ಯಾಪಾರನ ಮುಂದುವರಿಸ್ಕೊಳ್ಳಿ. ಇನ್ನು ನಿಮ್ಮ ನಮ್ಮ ಮಧ್ಯೆ ವಿಗ್ರಹದ ಡೀಲ್ ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಳ್ಳಿ. ಇನ್ನೊಂದ್ಸಲ ನನಗೆ ಫೋನ್ ಮಾಡಬೇಡಿ. ಈ ಫೋನ್ ವಿಷಯದಲ್ಲಿ ಯಾವ ಗಮನಿ ಹತ್ತ ಸಿಕ್ಕಾಕೋತೀನೋ ಅಂತ ಭಯ ಆಗ್ತಾ ಇದೆ. ಶಿವರಾತ್ರಿ ದಿನ ಜಾತ್ರೆಯಲ್ಲಿ ನಮ್ಮ ಪ್ಲಾನ್ ಮಿಸ್ ಆಯ್ತು. ಆ ವಿಷಯ ಬಿಟ್ಬಿಡೋಣ. ಮತ್ತೊಂದು ಪ್ಲಾನ್ ಏನಾದರೂ ವರ್ಕೌಟ್ ಮಾಡೋಣ. ಆಗಲ್ಲ ತಂದೆ ಅಂತ ಹೇಳ್ತಾ ಇದ್ರು, ಮತ್ತೆ ನೀನು ಅದೇ ವಿಷಯ ಮಾತಾಡ್ತಾ ಇದೆಯಲ್ಲ. ಮೊದಲು ನಿನ್ ಫೋನ್ ಇಡು. ನನಗೆ ಇಲ್ಲಿ ಆಲ್ರೆಡಿ ಸಾಕಷ್ಟು ತಲೆನೋವುಗಳಿದೆ. ಹೇ ನಿಹಾರಿಕಾ, ವೇಟ್. ಏನು? ನೀನ್ ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಮತ್ತೊಂದ್ಸಲ ನಿಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡ್ಬೇಕಾಗತ್ತೆ. ಚರಣ್, ನಾವು ಅನ್ಕೊಂಡಿದ್ನ ನಿಹಾರಿಕಾಗೆ ಎಕ್ಸ್ಪ್ಲೈನ್ ಮಾಡು. ಓಕೆ ಸರ್. ನಿಹಾರಿಕಾ ಅವರೇ, ಹುಷಾರಾಗಿ ಕೇಳಿ. ಕಾಲರುದ್ರನಿಂದ ನಮ್ಮ ಕೆಲಸ ಆಗ್ತಿಲ್ಲ ಅಂತ ನಾವು ಆ ವಿಷಯನ ಬಿಡಬೇಕು ಅಂತ ಅಂದ್ಕೊಂಡಿಲ್ಲ. ಮತ್ತೊಂದು ಸರಿ ನಿಮ್ಮನೆ ಕಳ್ತನ ಮಾಡೋಕೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಸಮಯದಲ್ಲಿ ನಿಮ್ಮ ಮಧ್ಯೆ ನಡೆದಿರೋ ಡೀಲ್ ಬಯಲಾದರೂ ಆಗುತ್ತೆ. ಆಮೇಲೆ ನಿಮ್ಮಿಷ್ಟ. ಏನು ಹೆದರ್ಸ್ತಾ ಇದ್ದೀರಾ? ನಡೆಯೋದನ್ನ ಹೇಳ್ತಿದ್ದೀನಿ. ಆದರೂ ನೀವು ಅಲ್ಲಿವರೆಗೂ ತಂದ್ಕೊಳ್ಳೋದು ಯಾಕೆ? ಮತ್ತೊಂದು ಪ್ಲಾನ್ ಏನಾದರೂ ಇದ್ರೆ ಯೋಚನೆ ಮಾಡಿ, ಎಲ್ರಿಗೂ ಲಾಭ ಆಗುತ್ತೆ. ನಮ್ಮ ಬಂಗಾರ ಎಲ್ಲಿದ್ದಾಳೆ?
ನಿನಗೆ ಯಾವ ಭಾಷೆನಲ್ಲಿ ಹೇಳಿದ್ರೆ ಅರ್ಥ ಆಗತ್ತೋ ತಂದೆ? ನನ್ನ ಪರಿಸ್ಥಿತಿನೇ ಯಾವ ಕ್ಷಣದಲ್ಲಿ ಹೇಗಿರುತ್ತೋ ಅಂತ ಅರ್ಥ ಆಗದೆ ಸಾಯ್ತಾ ಇದ್ದೀನಿ. ಮಧ್ಯದಲ್ಲಿ ನಿಮ್ದೇನೋ ಟಾರ್ಚರು? ಮುಖ ಯಾಕೆ ಹಾಗೆ ಮಾಡ್ಕೊಂಡಿದ್ದಾಳೆ? ಮತ್ತೆ ಏನು ಮಾಡ್ಕೊಂಡ್ಲೋ ಏನೋ. ಪ್ರೆಸೆಂಟ್ ಅಂತೂ ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ತೀನಿ. ಹಗ್ಬಾಡಿ ಬಂಗಾರನ ಕೂಲ್ ಮಾಡಬೇಕು. ಶೀ ಈಸ್ ಆಸ್ಕಿಂಗ್ ಸಮ್ ಮೋರ್ ಟೈಮ್. ವಿ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್. ನಿಹಾರಿಕಾ ಅವರೇ, ಐ ಲವ್ ಯು. ಚೆನ್ನಾಗಿ ಬಿದ್ವಿ ಅಲ್ಲ ರೊಮ್ಯಾಂಟಿಕ್ ಆಗಿ? ರೊಮ್ಯಾಂಟಿಕ್ ಆಗಿ ಬೀಳೋದಲ್ಲ, ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ವಿ. ಏನಾಯ್ತು? ಅಯ್ಯೋ, ನಾನು ಡೇವಿಡ್ ಹತ್ರ ಮಾತಾಡ್ತಾ ಇದ್ದೆ. ನೀನ್ ನನ್ನ ಮೇಲೆ ಬಿದ್ದಿದ್ರಿಂದ ಫೋನ್ ಹೋಗಿ ದೇವ್ರ ಮನೆ ಒಳಗೆ ಬಿದ್ದಿದೆ. ಎದ್ದೇಳು. ಹಲೋ ನಿಹಾರಿಕಾ ಅವರೇ. ಸರ್, ಫೋನ್ ಆನಲ್ಲೇ ಇದೆ, ಆದರೆ ನಿಹಾರಿಕಾ ಮಾತಾಡ್ತಾ ಇಲ್ಲ. ಹಲೋ ನಿಹಾರಿಕಾ. ಹಲೋ. ಸ್ವಲ್ಪ ನಿಧಾನಕ್ಕೆ ಬರ್ಬೋದಿತ್ತಲ್ವಾ? ಮೈಕ್ ಬೆಂಕಿ ಹಚ್ಕೊಂಡಿರೋ ಹಾಗೆ ಯಾಕಷ್ಟು ಅವಸರ? ಅಂದ್ರೆ ಅದು ಕೆಲ್ಸಕ್ಕೆ ಬರೋಂಥ ಕೆಲಸ ಒಂದು ಮಾಡಲ್ವೇ? ಏನ್ ಹಂಗಂದ್ಬಿಟ್ಟೆ ಬಂಗಾರ? ಇವಾಗ ಫೋನ್ನ ಹೊರಗಡೆ ಹೇಗೆ ತೆಗೆಯೋದು ಅಂತ ಯೋಚನೆ ಮಾಡು. ಅಷ್ಟರಲ್ಲಿ ಅತ್ತೆ ಅವ್ರು ಇಲ್ಲಿಗೆ ಏನಾದ್ರು ಬಂದ್ರೆ ಇಬ್ರು ಸಿಕ್ಕಾಕೋತೀವಿ. ಅಲ್ಲ, ನಮಗೆ ಒಳಗೆ ಹೋಗೋಕ್ಕಾಗಲ್ಲ, ಮತ್ತು ಹೊರಗೆ ಹೇಗೆ ತಗೊಂಬರೋಕ್ಕಾಗುತ್ತೆ? ಬಂಗಾರ, ಒಂದು ಐಡಿಯಾ. ಏನದು? ಇರು, ಇವಾಗಲೇ ಹೇಳ್ತೀನಿ. ಅಲ್ಲಿ ಏನೋ ನಡೀತಾ ಇದೆ. ವಿ ವಿಲ್ ವೇಟ್ ಫಾರ್ ಸಮ್ ಟೈಮ್. ನನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಹೊರಗಡೆ ಹೇಗೆ ತರ್ತೀನಿ ಅಂತ ನೋಡು ಬಂಗಾರ. ಇದಕ್ಕೂ ಮುಂಚೆ ಇಂಥ ಕೆಲಸ ನಾನು ತುಂಬ ಮಾಡಿದ್ದೀನಿ. ಬಿಲ್ಡಪ್ ಎಲ್ಲ ಆಮೇಲೆ ಕೊಡುವಂತೆ, ಮೊದಲು ಹೊರಗಡೆ ತೆಗಿ. ಬಂಗಾರ, ಕೈ ಹಿಡ್ಕೊ. ಅಮ್ಮನವ್ರ ವಿಗ್ರಹನೇನಾದ್ರೂ ಹೊರಗಡೆ ತೆಗಿತಾ ಇದ್ದಾರಾ ಇವರು? ಅಯ್ಯೋ, ಸರಿ ಬಾ ಅಮ್ಮ. ನನ್ನ ಮುದ್ದು ಕಂದಲ್ಲ, ಬಾರಮ್ಮ. ನೀನು ಯಾರಿಗಾದ್ರೂ ಸಿಕ್ಕಾಕೊಳ್ಳೋಕ್ಕೂ ಮುಂಚೆನೆ ಬಂದ್ಬಿಡಮ್ಮ. ಬಾ 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 ಬಾ. ಹಲೋ ನಿಹಾರಿಕಾ. ಆ ಡೇವಿಡ್ ಇನ್ನೂ ಫೋನ್ ಕಟ್ ಮಾಡಿರೋ ಹಾಗಿಲ್ಲ, ಮಾತಾಡ್ತಿರೋ ಹಾಗೆ ಇದ್ದಾನೆ. ಬೇಗ ತೆಗಿ ಕೃಷ್ಣ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಇವನು ಹಾ, ತೆಗಿ. ಹಲೋ. ಇವನೊಬ್ಬ ಮಾತಾಡಿಲ್ಲ ಅಂದ್ರೂ ಹಲೋ ಹಲೋ ಅಂತಾನೆ ಸಾಯ್ತಿದ್ದಾನೆ. ಏನ್ ಮಾಡ್ತಾ ಇದ್ದೀರಾ? ಸಿ ಕ್ಯಾಮ್ರಾಕ್ಕೆ ಸಿಕ್ಕಾಕೊಂಡ್ಬಿಟ್ವಲ್ಲ. ಆ ಕೋಲ್ನ ಒಳಗಡೆ ಹಾಕಿ ಏನ್ ತೆಗಿಯೋದಕ್ಕೆ ನೋಡ್ತಾ ಇದ್ದೀರಾ? ಕೇಳ್ತಾ ಇದ್ರೆ ಉತ್ತರ ಯಾಕೆ ಕೊಡ್ತಾ ಇಲ್ಲ? ತುಂಬಾ ದಿನದಿಂದ ನಿಮ್ಮಿಬ್ರಿಗೆ ಅಮ್ಮನವ್ರ ವಿಗ್ರಹದ ಮೇಲೆ ಕಣ್ಣಿದೆ ಅಲ್ವಾ? ವಿಗ್ರಹನ ಹೊರಗಡೆ ಎಳಿತಾ ಇದ್ದೀರಾ? ಏ ಏನೇ ಮಾತಾಡ್ತಾ ಇದೀಯ ನೀನು? ಅಮ್ಮ ಅವ್ರನ್ನ ಹೊರಗಡೆ ಯಾಕೆ ತರ್ತೀವಿ? ಸೆನ್ಸ್ ಇದೆ ಮಾತಾಡ್ತೀಯ ನೀನು? ನನಗಿದೆ, ನಿಮಗಿಲ್ವಲ್ಲ? ನಾನು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ನನ್ನ ಫೋನ್ ದೇವ್ರ ಮನೆ ಒಳಗಡೆ ಬಿತ್ತು. ಅದನ್ನ ಹೊರಗಡೆ ತೆಗಿತಾ ಇದೀವ ಅಷ್ಟೇ. ಅಷ್ಟೇ. ನೀನು ಅನ್ಕೊಂಡ ಹಾಗೆ ಬೇರೆ ಯಾವ ದುರುದ್ದೇಶನೂ ಇಲ್ಲ. ಇದೇನು? ಅದಕ್ಕೆ ಅಮ್ಮನವ್ರ ಆ ಫೋನನ್ನ
ತನ್ನ ಹತ್ರಕ್ಕೆ ತರಿಸ್ಕೊಂಡ್ಲೇನು? ನೀನ್ ಯಾಕೋ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಇದ್ಯಾ? ನಿಮ್ ಕ್ಯಾರೆಕ್ಟರ್ಸ್ ಅಂತದ್ದೇ ಅಲ್ವಾ? ನಮ್ ಪರಿಸ್ಥಿತಿ ನಾವ್ ನೋಡ್ಕೋತೀವಿ, ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೊಂಡ್ರೆ ಬೆಟರ್. ನೀವ್ ಎಷ್ಟೇ ಪ್ರಯತ್ನ ಪಟ್ರು ಅದು ಹೊರಗಡೆ ಬರಲ್ಲ. ನೀವಂತೂ ಒಳಗಡೆನೂ ಹೋಗಕ್ಕಾಗಲ್ಲ. ನಾನೇ ತಂದು ಕೊಡ್ತೀನಿ ಬಿಡು. ಇವಾಗೇನು ಅಷ್ಟೊಂದು ಅರ್ಜೆಂಟ್ ಇಲ್ಲ ಬಿಡು, ನಾವೇ ಆಮೇಲೆ ತಗೋತೀವಿ. ಅರ್ಜೆಂಟ್ ಇಲ್ಲ ಅಂದ್ಮೇಲೆ ಇಂಥ ಸಾಹಸ ಯಾಕೆ ಮಾಡಕ್ ಹೋಗ್ತಾ ಇದ್ದೀರಾ? ಯಾಕೆ ಮಾತಾಡ್ಬಾರ್ದಾಗಿರೋ ಅಂತ ರಹಸ್ಯನ ಯಾರ ಹತ್ರನಾದ್ರೂ ಮಾತಾಡ್ತಾ ಇದ್ದೀರಾ? ಅಂಥದ್ದೇನೂ ಇಲ್ಲ. ಹಾಗಿದ್ರೆ ನಾನು ಹೋಗಿ ತರ್ತೀನಿ ಬಿಡು. ಅವನಿ ನಿನಗೆ ಆಗ್ಬೇಕು ಅವನೇ. ನಿಹಾರಿಕಾ, ಡೂ ಯು ಹಿಯರ್ ಮೀ? ಆ ಡೇವಿಡ್ ಬಾಯ್ ಬಿಟ್ಟ ಅಂದ್ರೆ ಮುಗೀತಷ್ಟೇ. ಯಾಕೆ ಚೆಕ್ ಮಾಡ್ತಿದ್ಯಾ? ಬೇಗ ಹೊರಗಡೆ ತಗೊಂಡ್ ಬಾ. ಆವಾಗಿಂದ ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಮಾತಾಡ್ತಿಲ್ವಲ್ಲ, ಯಾಕೆ? ಎಲ್ಲ ನಾವು ಅನ್ಕೊಂಡಾಗೇನೆ ನಡಿಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ಕೇಳಿಸ್ತಾ? ಇನ್ನು ಜಾಸ್ತಿ ಟೈಮ್ ನಾವು ವೇಟ್ ಮಾಡೋಕ್ಕಾಗಲ್ಲ. ಓಕೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಆ ಡೇವಿಡ್ ಏನೋ ಹೇಳ್ತಿರೋ ಹಾಗಿದ್ದಾನೆ. ಅವನಿಗೆ ಕೇಳಿಸ್ಕೊಂಡ್ಲು. ಅದಕ್ಕೆ ಮುಖ ಹತ್ರ ಬದಲಾಗಿದ್ದು. ಯಾಕಿಬ್ರು ಅಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ನಾವೇನ್ ಟೆನ್ಷನ್ ಮಾಡ್ಕೋತಿಲ್ಲ. ಫೋನಲ್ಲಿ ಯಾರು? ಹಾ, ಗೊತ್ತಿರೋರು. ಏನೋ ನಡಿಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಅದೆಲ್ಲ ನಿನಗೆ ಯಾಕೆ ಅವನಿ? ನನಗೆ ಯಾಕೆ ಅಂತ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಏನೋ ವಿಷಯ ಇದ್ದೇ ಇರತ್ತೆ. ಈ ವಿಷಯದ ಬಗ್ಗೆ ಈಗಲೇ ಅತ್ತೆ ಮಾವನೆಲ್ಲ ಕರೆದು ಹೇಳ್ಬಿಡ್ತೀನಿ ರೀ. ಅವನಿ ಕಣ್ಣಿಗೆ ಬೀಳೋದು, ಬೆಂಕಿಗೆ ಬೀಳೋದು ಎರಡೂ ಒಂದೇ. ನಮ್ಮನ್ನ ಯಾವ ರೀತಿಯಲ್ಲಿ ಸುಟ್ಟಾಕೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿ ನಮ್ಮ ಬಗ್ಗೆ ಏನು ಹೇಳ್ತಾಳೇನೋ, ಬಾ ನೋಡೋಣ. ಬಿಸಾಕು. ಈ 4 ದಿನ ನಡೆದಿದ್ದನ್ನ ಸಿನಿಮಾ ಆಗಿ ತೆಗೆದ್ರೆ 4 ಪಾರ್ಟ್ ಆಗುತ್ತೆ. ಸೀರಿಯಲ್ ಆಗಿ ತೆಗೆದ್ರೆ 400 ಎಪಿಸೋಡ್ ಆಗುತ್ತೆ. ಅಷ್ಟೊಂದು ನಡೀತು ಸಿಸ್ಟರ್. ನಮ್ಮನೆ ಯಾವತ್ತೂ ಪ್ರಶಾಂತವಾಗಿದೆ ಅಣ್ಣ. ಅವನಿ ನಿಹಾರಿಕಾ ಮಧ್ಯೆ ನಡೀತಿರೋ ಯುದ್ಧದಲ್ಲಿ ನಾವು ಸುಮ್ಮನೆ ಬಲಿ ಆಗ್ತಿದೀವಿ. ನಮ್ ಪರಿಸ್ಥಿತಿ ಏನಂದ್ರೆ ಆ ಕಡೆ ನಿಹಾರಿಕಾಗ್ ಸಪೋರ್ಟ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ, ಈ ಕಡೆ ಅವನಿಗೆ ಸಪೋರ್ಟ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಅತ್ತೆ ಮಾವ, ಎಲ್ರೂ ಬೇಗ ಹೊರಗಡೆ ಬನ್ನಿ. ಪ್ಲೀಸ್ ಅವನಿ, ನಾವು ಆ ಕಡೆ ಹೋಗಿ ಮಾತಾಡೋಣ. ಇವಾಗ ಏನಾಯ್ತು ಅಂತ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ದಿಸ್ ಇಸ್ ಟೂ ಮಚ್ ಅವನಿ. ನಿಮ್ ರಹಸ್ಯಗಳ ಬಗ್ಗೆ ಇವತ್ತು ಬಯಲ್ ಮಾಡ್ದೆ ನಾನು ಸುಮ್ಮನೆ ಇರೋದಿಲ್ಲ. ಅವನಿ, ಮೊದಲೇ ನನ್ನ ಅಮ್ಮ ಹಾರ್ಟ್ ಪೇಷಂಟು. ನೀನು ಏನೇನೋ ಹೇಳಿ ಅವ್ರನ್ನ ಸಾಯಿಸ್ಬೇಡ ಪ್ಲೀಸ್ ಅವನಿ. ಏನಾಯ್ತು ಅವನಿ? ನಿಹಾರಿಕಾ ಕೃಷ್ಣ ಭಾವನ್ ಮೇಲೆ ನಂಗೆ ಅನುಮಾನ ಬರ್ತಾ ಇದೆ ಅತ್ತೆ. ಅದ್ ನಮಗೆ ಮೊದಲಿಂದಾನು ಇದೆ ಅಲ್ವಾ ಅವನೇ? ಇಷ್ಟು ದಿನ ಇದ್ದ ಅನುಮಾನಗಳೇ ಬೇರೆ, ಇವತ್ತು ಬಂದಿರೋ ಅನುಮಾನ ಬೇರೆನೆ ಭಾವ. ನಿಹಾರಿಕಾಗೆ ತೊಂದರೆ ಕೊಡೋದಕ್ಕೆ ಮತ್ತೆ ಏನಾದ್ರೂ ಹೊಸ ಸ್ಕೆಚ್ ಹಾಕಿದ್ಯಾ ಅವನಿ? ಒಬ್ರ ಮೇಲೆ ಅನವಶ್ಯಕವಾಗಿ ಆರೋಪ ಹೊರಿಸೋ ಅಂತ ಅಭ್ಯಾಸ ನನ್ಗಿಲ್ಲ. ಈಗ ಏನಾಯ್ತಮ್ಮ? ಮಾವ, ಶಿವರಾತ್ರಿ ದಿನ ಹಳ್ಳಿನಲ್ಲಿ ನಾವು ಊಹಿಸದೇ ಇರೋ ಘಟನೆಗಳು ನಡೀತು. ಅವತ್ ನನಗೆ ಇವರಿಬ್ರ ನಡವಳಿಕೆ ವಿಚಿತ್ರವಾಗನ್ನಿಸ್ತು. ಇವಾಗ ಕೂಡ ನಿಹಾರಿಕಾ ಯಾರ ಜೊತೆನೋ ಫೋನಲ್ಲಿ ಮಾತಾಡಿದ್ಲು. ನನಗೆ ತುಂಬಾ ಅನುಮಾನ ಬರ್ತಾ ಇದೆ. ಎಲ್ಲರೂ ಫೋನ್ನಲ್ಲೇ ಮಾತಾಡ್ತೀವಿ ಅವನಿ, ಅದ್ರಲ್ಲಿ ಅನುಮಾನಿಸೋಕೆ ಏನಿದೆ? ಏನಾದ್ರೂ ಹೇಳಿದ್ರೆ ಅದಕ್ಕೆ ತಲೆ ಬಾಲ ಇರಬೇಕು ಅವನಿ. ಯಾವಾಗ ನೋಡಿದ್ರು ನನಗೆ ತೊಂದರೆ ಕೊಡೋದೇ ಅಲ್ವಾ ಅವನಿ ಕೆಲಸ. ಅವನಿ ಏನು ಹೇಳಿದ್ರು ನಂಬೇಡಿ ಅಮ್ಮ. ಅಲ್ಲ, ನೀನ್ ಯಾವ ವಿಷಯದಲ್ಲಿ ಅನುಮಾನಿಸ್ತಿದ್ಯಾ ಅಂತ ಕ್ಲಿಯರ್ ಆಗಿ ಹೇಳು ಅವನಿ. ಯಾರೋ ಒಬ್ಬ ನಿಹಾರಿಕಾ ಹತ್ರ ಎಲ್ಲ ನಾವು ಅನ್ಕೊಂಡ ಹಾಗೆ ನಡಿಬೇಕು, ಎಷ್ಟು ಬೇಗ ಆಗತ್ತೋ ಅಷ್ಟು ಒಳ್ಳೇದು ಅಂತ ಹೇಳ್ದ.
ಇನ್ನೂ ಜಾಸ್ತಿ ಟೈಮ್ ನಾವು ವೇಟ್ ಮಾಡಕ್ಕಾಗಲ್ಲ ಅಂದ. ಅದು ಯಾವ ವಿಷಯದ ಬಗ್ಗೆ ಅಂತ ಕೇಳಿ ಅತ್ತೆ. ಅವನಿ ಹೇಳಿದ್ದು ನಿಜನಾ ನಿಹಾರಿಕಾ? ಅತ್ತೆ ಅದು ಹೇಳಮ್ಮ ಹೇಳಮ್ಮ, ಯಾರ ಹತ್ರ ಮಾತಾಡ್ದೆ? ಯಾವ ವಿಷಯದ ಬಗ್ಗೆ ಮಾತಾಡ್ದೆ? ನೀವು ಅವನಿ ಮಾತನ್ನ ನಂಬಿ ಎಲ್ಲರ ಮುಂದೆ ನಿಹಾರಿಕನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲಪ್ಪ. ನಿಮ್ ಪರವಾಗಿ ತಪ್ಪಿಲ್ಲ ಅಂದಮೇಲೆ ನೀವು ಭಯ ಪಡಬೇಕಾಗಿರೋ ಅಗತ್ಯ ಏನಿದೆ?